ನಂದಿಕೂರು ಪರಿಸರದಲ್ಲಿ ಜನವಿರೋಧಿಯಾಗಿ ತಲೆ ಎತ್ತಲು ಒದ್ದಾಟ ನಡೆಸುತ್ತಿರುವ ಬಯೋಡೀಸೆಲ್ ಉತ್ಪಾದನಾ M11 ಕಂಪನಿಯಿಂದ ಹೊರಸೂಸಿದ ರಾಸಾಯನಿಕ ದುರ್ನಾತ ಸುತ್ತಲ ಗ್ರಾಮದ ಜನರನ್ನ ಆತಂಕಕ್ಕೀಡು ಮಾಡಿದ್ದು, ಕಂಪನಿಯನ್ನ ಮುಚ್ಚುವಂತೆ ಜನರು ಜಿಲ್ಲಾಡಳಿತವನ್ನ ಆಗ್ರಹಿಸಿದ್ದಾರೆ. ಸಮಸ್ಯೆಯ ತೀವ್ರತೆಯನ್ನು ಅರಿತು ಸ್ಥಳೀಯರು ನಂದಿಕೂರು ಪರಿಸರದಲ್ಲಿ ಸೇರುತ್ತಿದ್ದಂತೆ ಜನರ ಸಮಸ್ಯೆಗೆ ಹೆಗಲು ಕೊಡಬೇಕಾಗಿದ್ದ ಇದೇ ಪಲಿಮಾರು ಗ್ರಾಮದ ಗ್ರಾಮ ಪಂಚಾಯತ್ ಸದಸ್ಯರೋರ್ವರು ಕಂಪನಿಗೆ ಮಾಹಿತಿ ನೀಡಿ ಕಂಪನಿಯ ಪರ ಬ್ಯಾಟ್ ಬೀಸಿದ ವಿಚಾರ ತಿಳಿದ ಗ್ರಾಮಸ್ಥರು ಗ್ರಾಮ ಪಂಚಾಯತ್ ಸದಸ್ಯರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನಿರಂತರವಾಗಿ ಈ ದುರ್ವಾಸನೆ ಸುತ್ತಲ ಪ್ರದೇಶದ ಜನರನ್ನ ಬಾಧಿಸುತ್ತಿದ್ದರೂ ಈಗೀಗ ಜನರು ಆ ಪ್ರದೇಶದಲ್ಲಿ ವಾಸ ಮಾಡಲು ಅಸಾಧ್ಯ ಎಂಬಂತೆ ದುರ್ನಾತ ಬೀರುತ್ತಿದೆ. ಜನರು ಮನೆಗೆ ಬಾಗಿಲು ಹಾಕಿ ಮನೆಯೊಳಗಿದ್ದು ಮಾಸ್ಕ್ ಧರಿಸಿ ಇರುವ ಸ್ಥಿತಿ ನಿರ್ಮಾಣಗೊಂಡಿದ್ದು, ಮಕ್ಕಳು ಹಿರಿಯರು ಅಸ್ವಸ್ಥರಾಗಿದ್ದಾರೆ. ಆಕ್ರೋಶಗೊಂಡ ಸ್ಥಳೀಯರು ಮಣಿಪಾಲ ಪರಿಸರ ಇಲಾಖಾ ಉಪ ಪರಿಸರ ಅಧಿಕಾರಿ ಅಮೃತ ಹಾಗೂ ಶಿರ್ವಾ ಆರೋಗ್ಯ ಕೇಂದ್ರದ ವೈದ್ಯಾಧಿಕಾರಿಯನ್ನ ಸ್ಥಳಕ್ಕೆ ಕರೆಸಿ ಸತ್ಯದರ್ಶನ ಮಾಡಿದಾಗ ಈ ದುರ್ನಾತ ಅವರ ಗಮನಕ್ಕೂ ಬಂದಿದೆ. ನೂರಾರು ಸಂಖ್ಯೆಯಲ್ಲಿದ್ದ ಸ್ಥಳೀಯರೊಂದಿಗೆ ಮನೆ ಮನೆಗೆ ತೆರಳಿದ ತಂಡ ಮನೆ ಹಿರಿಯರಲ್ಲಿ ವಿಚಾರಿಸಿ ಅವರಿಂದ ನೈಜ ಘಟನೆಯ ವಿವರವನ್ನ ಪಡೆದಿದ್ದಾರೆ. ಸ್ಥಳೀಯ ಕುಡಿಯುವ ನೀರಿಗೂ ಈ ರಾಸಾಯನಿಕ ಕಂಪನಿಯ ಶಾಪ ತಟ್ಟಿದ ಬಗ್ಗೆ ನಂದಿಕೂರು ರಾಮ ಮಂದಿರದ ಬಳಿಯ ನಿವಾಸಿ ಅಧಿಕಾರಿಗಳಲ್ಲಿ ದೂರಿದಾಗ ನೀರು ಪಡೆದ ಅವರು ಪರೀಕ್ಷೆಗೊಳಪಡಿಸಿ ಸೂಕ್ತ ಕ್ರಮ ಕೈಗೊಳ್ಳುವ ಭರವಸೆ ವ್ಯಕ್ತಪಡಿಸಿದ್ದಾರೆ. ದುರ್ನಾತದ ಮೂಲ ತಮ್ಮ ಕಂಪನಿಯೇ ಎಂಬುದಾಗಿ ಕಂಪನಿ ಒಪ್ಪಿಕೊಂಡಿದೆ ಎಂಬುದಾಗಿ ಸ್ಥಳಕ್ಕೆ ಬಂದು ಪೊಲೀಸ್ ಅಧಿಕಾರಿ ತಿಳಿಸಿದ್ದಾರೆ. ಸುತ್ತಲ ಪರಿಸರವನ್ನ ವೀಕ್ಷಣೆ ಮಾಡಿದ ಅಧಿಕಾರಿಗಳು ಪಡುಬಿದ್ರೆ ಪೊಲೀಸರೊಂದಿಗೆ ಕಂಪನಿ ಒಳಭಾಗಕ್ಕೆ ತೆರಳಿ ಪರಿಶೀಲಿಸಿ ಆ ವರದಿಯನ್ನ ಮೇಲಾಧಿಕಾರಿಗಳಿಗೆ ನೀಡುವುದಾಗಿ ಉಪ ಪರಿಸರ ಅಧಿಕಾರಿ ಅಮೃತ ತಿಳಿಸಿದ್ದಾರೆ. ಜನರ ಜೀವದ ಜೊತೆ ಚೆಲ್ಲಾಟವಾಡುತ್ತಿರುವ ಜನವಿರೋಧಿ ಕಂಪನಿಯನ್ನ ಮುಚ್ಚುವವರೆಗೆ ನಮ್ಮ ಹೋರಾಟ ನಿಲ್ಲದು ಎಂಬುದಾಗಿ ಸಾಮಾಜಿಕ ಹೋರಾಟಗಾರ ದಿನೇಶ್ ಕೋಟ್ಯಾನ್ ತಿಳಿಸಿದ್ದಾರೆ. ಈ ಸಂದರ್ಭ ಪ್ರಮುಖರಾದ ಪ್ರತೀಕ್ ಕೋಟ್ಯಾನ್, ನಾಗೇಶ್ ರಾವ್, ಸಂದೀಪ್ ಪಲಿಮಾರು, ಲಕ್ಷ್ಮಣ್ ಶೆಟ್ಟಿ, ರಿತೇಶ್ ದೇವಾಡಿಗ ಪಲಿಮಾರು, ನಿತಿನ್ ಶೆಟ್ಟಿ ಮುಂತಾದವರಿದ್ದರು. ಈಗಾಗಲೇ ಇವತ್ತು ಬೆಳಗ್ಗೆ ನಮ್ಮ ಗಮನಕ್ಕೆ ಬಂದಂಥ ವಿಷಯ ಏನಂತ ಹೇಳಿದರೆ, M11 ಕಂಪನಿಯಿಂದ ಒಂದು ಮಾರಣಾಂತಿಕ ಅಂತಲೇ ಹೇಳ್ಬೋದು ವಿಷ ಅನಿಲವನ್ನು ಇವರು ಬಿಡುಗಡೆ ಮಾಡುವ ಮೂಲಕ ಸ್ಥಳೀಯರಿಗೆ ತುಂಬ ಆರೋಗ್ಯದ ಮೇಲೆ ಹಾನಿಕಾರಕವಾಗುವಂಥ ಒಂದು ವಾತಾವರಣ ಇಲ್ಲಿ ನಿರ್ಮಾಣವಾಗ್ತಾ ಉಂಟು. ನಾವು ಈಗ ಸಣ್ಣ ಪ್ರಮಾಣದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಪ್ರತಿಭಟನೆ ಮಾಡಿದರೂ ಕೂಡ ಇದಕ್ಕೆ ಸ್ಥಳೀಯ ಗ್ರಾಮ ಪಂಚಾಯತ್ನ ಲೈಸೆನ್ಸನ್ನು ರದ್ದುಗೊಳಿಸಿದರೂ ಕೂಡ ಈ ಕಂಪನಿ ನಡೀತಾ ಉಂಟು. ಇದರಿಂದಾಗಿ ಇಲ್ಲಿ ಸ್ಥಳೀಯರು ನಾವೀಗ 2-3 ಮನೆಗೆ ಭೇಟಿ ನೀಡಿದಾಗ ಮನೆಯ ಮಗು ತನ್ನ ಒಂದು ತಲೆಯ ಸಮಸ್ಯೆಯಿಂದ ಬಳಲ್ತಾ ಉಂಟು. ಮನೆಯವರು ಹೇಳ್ತಾ ಉಂಟು, ಆರೋಗ್ಯದ ವಿಚಾರದಾಗಿ ಆಸ್ಪತ್ರೆಗೆ ಹೋದಾಗ ಡಾಕ್ಟರ್ ಕೂಡ ಹೇಳ್ತಾರೆ ಇಲ್ಲಿಯ ವಾತಾವರಣ ಕಲುಷಿತಗೊಂಡಿರುವುದರಿಂದ ಈ ರೀತಿ ಆಗ್ತಾ ಉಂಟು ಅಂತೇಳಿ. ಇವತ್ತು ನಾವು ಸ್ಥಳಕ್ಕೆ ಭೇಟಿ ನೀಡುವ ಸಂದರ್ಭದಲ್ಲಿ ಈ ಕಂಪನಿಗೆ ಪೂರ್ವಕವಾಗಿ ಈ ಸ್ಥಳೀಯ ಆಡಳಿತದವರು ಫೋನ್ ಮಾಡಿ ಹೇಳ್ತಾರೆ ನಿಮ್ಮಲ್ಲಿ ಮಾತಾಡಲಿಕ್ಕೆ ಬರ್ತಿದ್ದಾರೆ, ನೀವು ಅದನ್ನು ಬಂದ್ ಮಾಡಿ ಅಂತೇಳಿ. ಹಾಗಾದರೆ ನಾವು ಅಂದುಕೊಳ್ಳೋದು ಸ್ಥಳೀಯ ಆಡಳಿತ ಹಾಗೂ ಜನಪ್ರತಿನಿಧಿಗಳು ಈ ಸಂಸ್ಥೆಯ ಒಳಗೆ ಈ ಕಂಪನಿಯೊಳಗೆ ಎಷ್ಟು ಒಂದು ಟೈಅಪ್ ಮಾಡಿಕೊಂಡಿದ್ದಾರೆ ಅನ್ನುವಂಥ ವಿಷಯ ಈಗ ಬೆಳಕಿಗೆ ಬರ್ತಾ ಉಂಟು. ಈ ಪ್ರತಿಭಟನೆಯನ್ನು ನಾವು ಈಗ ಮುಂದಿನ ದಿನಗಳಲ್ಲಿ ಇದನ್ನು ಒಂದು ಬೃಹತ್ ರೀತಿಯಲ್ಲಿ ನಾವು ಮೊನ್ನೆ ಇನ್ನದಲ್ಲಿ ನಡೆದಂಥ ಪ್ರತಿಭಟನೆಗೆ ನಾವು ಕೊಟ್ಟ ಸಹಕಾರದಂತೆ ಎಲ್ಲ ಸಂಘ ಸಂಸ್ಥೆಗಳು ಮತ್ತು ಸ್ಥಳೀಯರವರ ಪ್ರತಿಭಟನೆಯ ಒಂದು ನೆರವನ್ನು ಪಡ್ಕೊಂಡು ನಂದಿಕೂರಿನಲ್ಲಿ ಮುಂದಿನ ದಿನಗಳಲ್ಲಿ ದೊಡ್ಡ ರೀತಿಯಲ್ಲಿ ಪ್ರತಿಭಟನೆ ಮಾಡಿ ಜಿಲ್ಲಾಧಿಕಾರಿಯವರನ್ನೇ ಇಲ್ಲಿಗೆ ಬರೆಸಿ ಪರಿಸ್ಥಿತಿಯನ್ನು ಅವಲೋಕನ ಮಾಡುವ ಮೂಲಕ ಇದಕ್ಕೆ ಒಂದು ಶಾಶ್ವತ ಪರಿಹಾರವನ್ನು ನೀಡುವಲ್ಲಿ ನಾವು ಖಂಡಿತವಾಗಿಯೂ ಮುಂದಿನ ದಿನಗಳಲ್ಲಿ ಕ್ರಮ ಕೈಗೊಳ್ಳುತ್ತೇವೆ. ಈಗ ನೀವು ಸ್ಥಳದಲ್ಲಿ ಏನಾದರೂ ಸ್ಮೆಲ್ ಇದೆಯಾ? ನಾವು ಈಗ ಬರುವ ಸಂದರ್ಭದಲ್ಲಿ ಮೂಗನ್ನು ಮುಚ್ಚಿಕೊಂಡು ಈ ಸ್ಥಳಕ್ಕೆ ನಾವು ಬರುವಂಥ ಪರಿಸ್ಥಿತಿ ಬರ್ತಿತ್ತು. ಮನೆಯವರು ಹೇಳುವಾಗ ನಾವೇನು ಹೌದು ಇರ್ಬೋದು ಅನ್ನುವಂಥ ಒಂದು ವಾತಾವರಣ ಇತ್ತು ನಮ್ಮ ಮನಸ್ಸಿನಲ್ಲಿ. ಈಗ ನಾವು ನಡ್ಕೊಂಡು ಬರುವಾಗ ನಾವು ಕೈಗೆ ಟವೆಲ್ ಮತ್ತು ಕೈಯನ್ನು ಮುಚ್ಚಿಕೊಂಡು ಈ ಸ್ಥಳಕ್ಕೆ ಬರುವಂಥ ತಲೆ ಸುತ್ತು ಬರುವಂಥ ವಾತಾವರಣ. ಅವರು ಈ ಕಂಪನಿಯವರು ಏನು ಮಾಡ್ತಾರೆ, ಜೋರು ಮಳೆ ಬರುವ ಸಂದರ್ಭದಲ್ಲಿ ಈ ಕೆಮಿಕಲ್ ನೀರನ್ನು ಹರಿಯುವ ನೀರಿಗೆ ಬಿಡ್ತಾರೆ ಮತ್ತು ವಾತಾವರಣದಲ್ಲಿ ಚಿಮುಣಿಯ ಮೂಲಕ ಹೊಗೆಯನ್ನು ಬಿಡ್ತಾ ಇದ್ದಾರೆ, ಜನಗಳಿಗೆ ತೊಂದರೆ ಆಗುವುದಿಲ್ಲ ಅಂತೇಳಿ. ಆದರೆ ಖಂಡಿತವಾಗಿಯೂ ಈ ಭಾಗದಲ್ಲಿ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಬಂದು ಇಲ್ಲಿ ಟೆಂಟನ್ನು ಊರಿ ಕೂತ್ಕೊಳ್ಬೇಕು. ಅವರು ಖಂಡಿತವಾಗಿ ಅವರಿಗೆ ಆಗ ಪರಿಸ್ಥಿತಿಯ ಅರಿವು ಆಗುವ ಖಂಡಿತ ಸಾಧ್ಯತೆ ಉಂಟು ಅಂತ ಹೇಳುವ. ಇವತ್ತು ನಂದಿಕೂರು ದೇವರಕಾಡು ಪ್ರದೇಶದಲ್ಲಿ ನಿರ್ಮಾಣವಾಗಿರುವಂತಹ M11 ಇಂಡಸ್ಟ್ರಿಯಿಂದ ಪರಿಸರಕ್ಕೆ ಮಾರಕವಾದಂಥ ಒಂದು ಹೊಗೆ ಸ್ಮೆಲ್ ಈ ಭಾಗದಲ್ಲಿ ಜನರಿಗೆ ತುಂಬ ಸಮಸ್ಯೆಯಾಗಿ ಮಕ್ಕಳಿಗೆ ಆರೋಗ್ಯದ ಸಮಸ್ಯೆ, ಅದೇ ರೀತಿ ವೃದ್ಧರಿಗೆ, ಅದೇ ರೀತಿ ಸ್ಥಳೀಯ
ಈಗ ಕೃಷಿ ಮಾಡ್ತಾ ಇದ್ದಾರೆ. ಇಂಥ ಸಂದರ್ಭದಲ್ಲಿ ಜನರಿಗೆಲ್ಲ ತಲೆ ಸುತ್ತು ಬರುವಂಥದ್ದು, ವಾಕರಿಕೆ ಬರುವಂಥದ್ದು, ಒಂದು ರೀತಿ ಕಣ್ಣು ನೋವು ಬರುವಂಥದ್ದು ಇಂಥ ಸಮಸ್ಯೆ ಬಂದಿತ್ತು. ಈ ಭಾಗದಲ್ಲಿ ನಮ್ಮ ಗಮನಕ್ಕೆ ತಂದಾಗ ನಾವೆಲ್ಲರೂ ಸ್ಥಳೀಯರು ಸೇರಿ ಇಲ್ಲಿ ವಿಸಿಟ್ ಮಾಡಿದ್ದೇವೆ. ಈಗಾಗಲೇ ಪೊಲ್ಯೂಷನ್ ಬೋರ್ಡ್ ಆಫೀಸರ್ನವರಿಗೆ ಕಂಪ್ಲೇಂಟ್ ಮಾಡಿದ್ದೇವೆ. ಇದೊಂದು ದುರಂತ ಏನಂದರೆ, ನಾವು ಬರುವಾಗ ಇಲ್ಲಿ ಅವರ ಕಂಪನಿಯವರಿಗೆ ಯಾರೋ ಪಂಚಾಯತಿಯವರೇ ಸ್ಥಳೀಯವಾಗಿ ಮಾಹಿತಿ ಕೊಟ್ಟು ಈಗಾಗಲೇ ನಿಲ್ಲಿಸಿದ್ದಾರೆ, ಇನ್ನು ಬಿಡುವುದಿಲ್ಲ ಅಂತ ಹೇಳ್ತಾರೆ. ಇದು ನೇರವಾಗಿ ಖಂಡಿಸ್ತೇವೆ. ಯಾಕಂದರೆ ಒಂದು ಕಂಪನಿ ಆರಂಭವಾಗುವಾಗ ಅದಕ್ಕೆ ಸ್ಥಳೀಯ ಆಡಳಿತದ ಅನುಮತಿ ಬೇಕು. ಅದು ಪಂಚಾಯತಿಯಿಂದ ಈಗಾಗಲೇ ಲೈಸೆನ್ಸನ್ನು ಕ್ಯಾನ್ಸಲ್ ಮಾಡಿದ್ದೇವೆ. ಸಾರ್ವಜನಿಕ ಸಭೆ ನಡೆಸದೆ ಯಾವುದೇ ಕಾರಣಕ್ಕೂ ಯಾವುದೇ ಉದ್ದಿಮೆಯನ್ನು, ಪರಿಸರಕ್ಕೆ ಮಾರಕವಾದಂಥ ಉದ್ದಿಮೆ ಸ್ಥಾಪನೆ ಮಾಡಬಾರ್ದು ಎನ್ನುವ ನಿಟ್ಟಿನಲ್ಲಿ ನಿರ್ಣಯ ಕೂಡ ಕೈಗೊಂಡಿದ್ದೇವೆ. ಹಾಗಾಗಿ ಈ ಕೂಡಲೇ ಈ ಕಂಪನಿಯ ವಿರುದ್ಧ ಸ್ಥಳೀಯ ಜನಪ್ರತಿನಿಧಿಗಳಿರ್ಬೋದು, ಅದೇ ರೀತಿ ಬೇರೆ ಬೇರೆ ಇಲಾಖೆಯ ಅಧಿಕಾರಿಗಳಿರ್ಬೋದು, ಜಿಲ್ಲಾಧಿಕಾರಿಗಳಿರ್ಬೋದು, ಈ ಕೂಡಲೇ ಇದಕ್ಕೆ ಪರಿಹಾರವನ್ನು ಕಂಡುಕೊಳ್ಬೇಕು. ಇಲ್ಲದಿದ್ದರೆ ನಾವು ನಂದಿಕೂರು, ಪಲಿಮಾರು, ಇನ್ನ ನಡ್ಸಾಲು, ಪಡುಬಿದ್ರಿ ಈ ಭಾಗದ ಎಲ್ಲ ಸ್ಥಳೀಯ ಸಾರ್ವಜನಿಕರು ಒಟ್ಟು ಸೇರಿ ಬೃಹತ್ ಮಟ್ಟದಲ್ಲಿ ಪ್ರತಿಭಟನೆ ಮಾಡ್ತೇವೆ ಅಂತ ಎಚ್ಚರಿಕೆಯನ್ನು ನೀಡ್ತಿದ್ದೇವೆ. ಯಾಕಂದರೆ ಸ್ಥಳೀಯವಾಗಿ ಇನ್ನೂ ಕೂಡ ಬೇರೆ ಬೇರೆ ಕಂಪನಿಗಳು ಬರ್ತಾ ಇದ್ದೇವೆ, ಅದರಲ್ಲಿ ಕೂಡ ಸಣ್ಣ ಪುಟ್ಟ. ಆದರೆ ಇದು ಬೃಹತ್ತಾಗಿ ಒಂದು ಸ್ಥಳೀಯವಾಗಿ ಪಲಿಮಾರು ಅವರಾಲ್ ಮಟ್ಟುವಿನಿಂದ ಫೋನ್ ಬರ್ತಾ ಉಂಟು, ಸರ್ ಇಲ್ಲಿ ಹೀಗೆ ನಮಗೆ ಒಂಥರ ಸ್ಮೆಲ್ ಬರ್ತಾ ಉಂಟು, ಇದು ಏನಂತೆ ಗೊತ್ತಿಲ್ಲ, ನಮಗೆ ತಲೆನೋವು ಬರ್ತಾ ಉಂಟು ಅಂತೇಳಿ. ಈ ಬಗ್ಗೆ ಕೂಡಲೇ ಕ್ರಮ ಕೈಗೊಳ್ಳಬೇಕಂತ ನಾನು ತಿಳಿಯಪಡಿಸ್ತೇನೆ. ನಂದಿಕೂರು ಪರಿಸರದಲ್ಲಿ ವಿಶೇಷವಾಗಿ M11 ನಂದಿಕೂರಿನ ದುರ್ಗಾಪರಮೇಶ್ವರಿ ಅರಮನೆ ಕಾಡು ಅಂತ ಖ್ಯಾತಿಯನ್ನು ಪಡೆದಂತಹ ಒಂದು ಕಾಡನ್ನು ಕಡಿದು ಅವ್ಯವಹಾರದಿಂದ ಇಲ್ಲಿ ಒಂದು ಕೈಗಾರಿಕೆಯನ್ನು ನಿರ್ಮಿಸಿ ಇಲ್ಲಿ ಬರುವಂತಹ ಅನಿಲಗಳು ನಮಗೆ ದುರ್ವಾಸನೆಯನ್ನು ಬೀರುತ್ತಾ ತುಂಬ ತೊಂದರೆಯನ್ನು, ಸಮಸ್ಯೆಯನ್ನು ಕೊಡ್ತಾ ಇದೆ. ಅದಕ್ಕೆ ನಾವು ತಕ್ಕದಾದಂತಹ ಪ್ರತ್ಯುತ್ತರವನ್ನು ಈ ಒಂದು ಆಸುಪಾಸಿನ ಜನರು ಪ್ರತಿಭಟನೆಗೈದು ಇದಕ್ಕೆ ತಕ್ಕಂಥ ವ್ಯವಸ್ಥೆಯನ್ನು ಮಾಡಿಸಿ ಕೊಡುವಂತೆ ನಮ್ಮ ಜನಪ್ರತಿನಿಧಿಗಳಲ್ಲಿ ಇದಕ್ಕೆ ಸಂಬಂಧಪಟ್ಟ ಎಲ್ಲರಿಗೂ ಕೂಡ ನಾನು ವಿನಂತಿಸ್ತಾ ಇದ್ದೇನೆ. ಇದಕ್ಕೆ ಉಗ್ರವಾದಂಥ ಹೋರಾಟ ಬೇಕು. ನಮ್ಮ ನೆಲ ಜಲ ಇಲ್ಲಿ ನೆಲೆಸುವಂಥ ನಮ್ಮ ಹಕ್ಕನ್ನು ಕದೀತಾ ಇದ್ದಾರೆ. ಎಲ್ಲೆಲ್ಲಿಯ ಉದ್ಯಮಿಗಳು ಬಂದು ಇದಕ್ಕೆ ತಕ್ಕ ಪ್ರತ್ಯುತ್ತರವನ್ನು ಕೊಡದೇ ಇದ್ದರೆ ಮುಂದಿನ ಪೀಳಿಗೆಗೆ ದೊಡ್ಡ ದುರಂತವೇ ಕಾದಿದೆ. ಅದಕ್ಕೋಸ್ಕರವಾಗಿ ನಾವೆಲ್ಲರೂ ಒಟ್ಟಿಗೆ ಪ್ರತಿಭಟಿಸೋಣ. ಇದಕ್ಕೆ ಆದಷ್ಟು ಬೇಗ ನಾವು ಒಟ್ಟಾಗಿ ನಮ್ಮ ನೆಲ ಜಲವನ್ನು ಉಳಿಸುವುದಕ್ಕೆ ಪ್ರಯತ್ನಿಸೋಣ ಎಂದು ವಿನಂತಿ. ಹಲ್ಮಾರ್ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಈವಾಗಲೇ ಕಾರ್ಯಾಚರಣೆಯಲ್ಲಿರುವ M11 ಕಂಪನಿಯ ಇದರ ವಿಷಯದಲ್ಲಿ ಸುಮಾರು ನಮಗೆ ಸ್ಥಳೀಯವಾಗಿ ಹಲವಾರು ಸಮಸ್ಯೆಗಳನ್ನು ನಾವು ಎದುರಿಸ್ತಾ ಇದ್ದೇವೆ. ಇವಾಗ ಮೊದಲಾಗಿ ವಾಸನೆ, ದುರ್ನಾತ. ಇಡೀ ಕಂಪನಿ ಸುತ್ತಮುತ್ತ ಇರುವ ಸಾರ್ವಜನಿಕರಿಗೆ ಇದರಿಂದ ಬರುವ ದುರ್ನಾತದಿಂದ ಬದುಕಲಿಕ್ಕೆ ಕಷ್ಟ ಆಗ್ತಾ ಇದೆ. ಇದನ್ನು ಸ್ಥಳೀಯ ಗ್ರಾಮ ಪಂಚಾಯತಿಗೆ ಅವರಿಗೆ ತಿಳಿಸಿದಾಗಿದೆ. ಪೊಲ್ಯೂಷನ್ ಡಿಪಾರ್ಟ್ಮೆಂಟ್ನವರಿಗೆ ತಿಳಿಸಿದ್ದೇವೆ. ತಹಸೀಲ್ದಾರಿಗೆ, ಸ್ಥಳೀಯ ಶಾಸಕರಿಗೆ ಮತ್ತು DC ಅವರಿಗೆ ಪತ್ರ ಮುಖೇನ ಇದರ ಬಗ್ಗೆ ಈ ವಿಷಯವನ್ನು ನಾವು ತಿಳಿಸಿದ್ದೇವೆ. ಆದರೂ ಇಷ್ಟವರೆಗೆ ಯಾವುದೇ ರೀತಿಯ ಇದಕ್ಕೆ ಕ್ರಮವನ್ನು ತಗೊಳ್ಳಿಲ್ಲ ಇಷ್ಟವರೆಗೆ. ಇನ್ನು ಇದನ್ನು ಹೇಗೆ ಪ್ರತಿಭಟಿಸಬೇಕು ಅಂತೇಳಿ ಇದು ಮಾಡಿದರೆ ನಾವು ಇಡೀ ಗ್ರಾಮಸ್ಥರು ಸೇರಿ ನಾವು ಇವಾಗ ಇನ್ನೊಂದು ಕೆಲವೇ ದಿನಗಳಲ್ಲಿ ಇದರ ಬಗ್ಗೆ ನಾವು ಬೃಹತ್ ಪ್ರತಿಭಟನೆಯನ್ನು ಶುರು ಮಾಡಲಿಕ್ಕೆ ಇದ್ದೇವೆ. ನಾವು ಅದರಿಂದ ನೀವು ತೆಗೆದುಕೊಳ್ಬೋದು. ಎಲ್ಲ ರೆಡ್ಡಿಶ್ ವಾಲ್ಪೇಸಿಂಗ್ ಉಂಟಲ್ಲ, ಎಲ್ಲ ರೆಡ್ಡಿಶ್ ಆಗಿದೆ. ಒಂದು 20 ವರ್ಷ 30 ವರ್ಷ ನಾವು 2 ವರ್ಷ ಆಗಿಲ್ಲ, 2 ತಿಂಗಳಿಂದ ಈಗ ನಾವು ಕಣ್ಣಿಗೆಲ್ಲ ಹೌದು ನಾವೀಗ ಲೆಕ್ಕಕ್ಕೆ ಹೇಳಿದ್ದೇವೆ, ಕೊಡಬೇಕು. ಬಯೋಡೀಸೆಲ್ ಸಪೋಸ್ ಅವರು ಪ್ರಿಪೇರ್ ಮಾಡಿ ಇದು ಮ್ಯಾನುಫ್ಯಾಕ್ಚರ್ ಮಾಡಿ ಮಾರಿದ್ರೆ GST ಬಿಲ್ ರೇಟ್ ಬರ್ತಾ ಉಂಟು, ರನ್ನಿಂಗ್ ಆಗ್ತಾ ಉಂಟು ಒಳಗಡೆ ಪ್ಲಾನ್. ಅವರು ಏನು ಹೇಳಿದ್ರು ಇವಾಗಲೂ ಏನು ಹೇಳಿದ್ರು ಇವಾಗಲೂ ಏನು ಹೇಳಿದ್ರು ಅದು ನಾವು ಟ್ರಯಲ್ ಮಾಡೋದು. ಟ್ರಯಲ್ ನೀವು ಹೇಳಬೇಡಿ, ಏನು ಪ್ರಾಬ್ಲಮ್ ಬರ್ತದೆ ಅದನ್ನು ಹೇಗೆ ಅವಾಯ್ಡ್ ಮಾಡೋದು. ಮತ್ತೆ ಈಗ ರನ್ನಿಂಗ್ ಆಗದೆ ಅಷ್ಟು ಟ್ಯಾಂಕರ್ ಇಲ್ಲಿಂದ ಬರ್ತದೆ.
ಅವರು ಅಮೆಂಡ್ಮೆಂಟ್ ಮಾಡ್ಕೊಂಡಿದ್ದಾರೆ. ಅಮೆಂಡ್ಮೆಂಟ್ ಮಾಡ್ಕೊಂಡು ಯೂಸ್ಡ್ ಕುಕಿಂಗ್ ಆಯಿಲ್ ಉಂಟಲ್ಲ, ಈಗ 5 ಸ್ಟಾರ್ ಹೋಟೆಲ್ ಒಂದು ಸಲ ಕುಕ್ ಮಾಡಿದ್ದು ಇನ್ನೊಂದು ಸಲ ಕುಕ್ ಮಾಡ್ತಾರೆ ಅದನ್ನು ಇವರು ತಗೊಳ್ತಾ ಇದ್ದಾರೆ. ರಿಫೈಂಡಿಂಗ್ ಇಲ್ಲಿ ಇನ್ನೊಂದು ಇಂಡಸ್ಟ್ರಿ ಉಂಟು ಗೊತ್ತು ನನಗೆ, ನೆಕ್ಸಿಜನ್ ಅಂತ, ಇಲ್ಲೇ ಉಂಟು ಇಂಡಸ್ಟ್ರಿ. ಅವನು ಸಹ ಇದೇ ಟೆಕ್ನಾಲಜಿ ಯೂಸ್ ಮಾಡಿ ಕುಕಿಂಗ್ ಆಯಿಲ್ ಬಯೋಡೀಸೆಲ್ ಮಾಡ್ತೇನೆ ಅಂತ CF ತಗೊಂಡದ್ದು. ಬಟ್ ಅವನಿಗೆ ಪ್ಲಾಂಟ್ ನಡೀತಾ ಇಲ್ಲ, ಯಾಕೆ ಹೇಳಿದ್ರೆ ಅವನಿಗೆ ಕುಕಿಂಗ್ ಆಯಿಲ್ ಸಿಗ್ತಾ ಇಲ್ಲ. ಹಾಗೆ ಒಂದು ಎಕ್ಸ್ಟ್ರಾ ಮಾಡಬೇಕಂತ ಈಗ ಅಲ್ಲಿ ಹೋಗ್ತೇನೆ ನಾನು. ಈಗ ನಾವು ಮೊನ್ನೆ ನೋಟಿಸ್ ಕೊಟ್ಟಿದ್ದೆ ಅವರಿಗೆ, ಲಾಸ್ಟ್ ಮೀಟಿಂಗ್ ಮೇಲೆ ಅವ್ರಿಗೆ ಈಗ ನೋಟಿಸ್ ಕೊಟ್ಟಿದ್ದಾರೆ ಸರ್ ಅಂತ ಹೇಳಿದ್ರು. ಹೋಗಿ ಒಂದ್ಸಲ ನೋಡಿ ಅದಕ್ಕೆ ಏನ್ ಮಾಡಿದ್ದಾರೆ ಪ್ರೋಗ್ರೆಸ್. ಒಂದು 4-5 ಪಾಯಿಂಟ್ ಉಂಟಲ್ಲ, ಈಗ ಅಲ್ಲಿ ಒಂದು ನೀರು ಬಿಡ್ತಾ ಇದ್ರು ಲಾಸ್ಟ್ ಟೈಮ್, ಆ ನೀರು ಸ್ಟಾಪ್ ಮಾಡಿದ್ದಾರೆ. ಕರೆಕ್ಟ್ ನೀರಿನ ರಿಪೋರ್ಟ್ ಬಂತು ಇಲ್ಲ ಇಲ್ಲ ಬರ್ಲಿಲ್ಲ. ನನಗೆ ಬಂದಿದೆ. ನಾನು MIT ಚೆಕ್ ಮಾಡಿದೆ, ನೀರು ಟೆಸ್ಟ್ ಮಾಡಿ ಅದನ್ನು ನಿಮ್ಗೆ ಕಳಿಸ್ತೇನೆ ಈಗ ನೋಡಿ. ಆಯಿಲ್ ಕಂಟೆಂಟ್ ಬರ್ತದೆ. ಬೋರ್ವೆಲ್ ಎಲ್ಲ ಅದರಲ್ಲಿ ಡೀಸೆಲ್ ಕುಡಿಯುವ ಆಯಿಲ್ ಅಂಶ ಉಂಟು. ಈಗ ಮೀಟಿಂಗ್ ಅಲ್ಲಿ ಹೇಳಿದ ಅದು ಆ ಕಡೆಗೆ ಅವರು ವಿಕ್ರಮಯ್ಯನವರ ಮನೆ ತೋಡಿಗೆ ಬಿಡುವಂತ ಒಂದು ಸ್ಟಾರ್ಟ್ ಮಾಡಿದೆ ನಾನು ಒಕ್ಕರಿಗೆ ಅದ್ರ ಪಕ್ಕ ಪಂಜಿ ಹೋಗ್ತೀನಿ.